ರಾಜನ್ ಕೊಟ್ಟಿದ್ದ ಗಡು ಮುಗಿದು ಇಟ್ಟಿದ್ದ ಕಡೆಗೆ ಬಂದಾಯಿತು. ಕಟ್ಟ ಕಡೆಗಾದರೂ ಬಾಯಿ ಬಿಟ್ಟರೆ ಈ ನಿನ್ನ ಭಟ್ಟಂಗಿ ಕವಿಗಳು. ಕವಿಗಳೇಗೆ? ನಮ್ಮ ರಾಜ್ಯದ ಓರ್ವ ವೇಶ್ಯೆ ಪೂರೈಸಿದ್ದಾಳೆ ನಿಮ್ಮ ಸಮಸ್ಯೆಯನ್ನು. ಶರೀರವನ್ನು ವಿಕ್ರಯಿಸುವ ಒಬ್ಬ ವೇಶ್ಯೆ ನನ್ನ ಸಮಸ್ಯೆಯನ್ನು ಪೂರೈಸಿದಳೆಂದರೆ ಈ ಸರಸ್ವತಿಯನ್ನು. ನಿಮಗೇಕೆ ಇಷ್ಟೊಂದು ಕೋಪ? ನನಗೆ ಅರ್ಧ ರಾಜ್ಯ ಸಿಗುವುದೆಂದು ಇಷ್ಟೊಂದು ಮಾತ್ಸರ್ಯವೇ? ಮುಚ್ಚು ಬಾಯಿ. ಸುಳ್ಳು ಹೇಳಿದರೆ ನಾಳೆಗೆ ಸೇರಿಬಿಟ್ಟೇನು. ರಾಜನ್ ಗಂಗೆ ಹರಿಯ ಚರಣದಿಂದ ಉದ್ಭವಿಸುವುದೇ ಹೊರತು ನರನ ಪಾದದಿಂದಲ್ಲ. ರತ್ನ ಸರ್ಪದ ಶಿರಸ್ಸಿನಲ್ಲಿರುವುದೇ ಹೊರತು ಆಮೆಯ ತಲೆಯಲ್ಲ. ಕವಿತಾ ಪ್ರೌಢಿಮೆ ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆಯನ್ನು ತಲೆಯಿಂದ ಕುಟ್ಟಿ ಕೆಳವಿದವರಿಗೆ ಲಭ್ಯವಾಗುವುದೇ ಹೊರತು ಪರ್ಯಂಕದಲ್ಲಿ ಪವಡಿಸಿ ಸುಖಿಸುವ ನಿನ್ನಂಥವರಿಗಲ್ಲ. ವೃಥಾ ಆವೇಶವೇಕೆ ಮಹನೀಯ? ನೀವೇ ಓದಿ ನೋಡಿ. ಕಮಲೆ ಕಮಲೋತ್ಪತ್ತೆ ಶ್ರೂಯತೆ ನ ಚ ದೃಶ್ಯತೆ ಬಾಲೆ ತವ ಮುಖಾಂ ಭೋಜೆ. ಹೆಣ್ಣಾದ ನೀನು ಬಾಳೆ ಎಂದು ಯಾರಿಗೆ ಹೇಳಿರುವೆ? ಅದು ಅದು ಎದುರಿಗೆ ನನ್ನ ಸಖಿ ಇದ್ದಳು. ರಾಜನ್ ತವ ಮುಖಾಂಭೋಜೆ ಎಂದು ತಿದ್ದಿಕೊಡುವೆ ಕೊಡಿ. ಸಾಕು ಮಾಡು ನಿನ್ನ ಪ್ರಲಾಪ. ನಿಜ ಹೇಳು, ನೀನು ಇದನ್ನು ಪೂರೈಸಿದೆಯಾ? ತಾಯಿ ವಾಗ್ದೇವಿಯ ಮೇಲಾಣೆ, ಈ ರಚನೆ ಇವರದಲ್ಲ. ಇಂಥ ಕಠಿಣವಾದ ಸಮಸ್ಯೆಯನ್ನು ಪೂರೈಸುವ ಶಕ್ತಿ ಕಾಳಿಯ ವರಪುತ್ರನಾದ ಕಾಳಿದಾಸನೊಬ್ಬನಿಗೆ ಇರುವುದು. ಕಾಳಿದಾಸ? ನಿಜ ಹೇಳು, ಕಾಳಿದಾಸ ನಿನ್ನ ಮನೆಯಲ್ಲಿರುವನೇ? ಅಯ್ಯೋ, ಅವರು ನನ್ನ ಮನೆಯಲ್ಲಿಲ್ಲ. ಇಲ್ಲ? ದೇವರ ಸಾಕ್ಷಿಯಾಗಿ ಅವರು ನನ್ನ ಮನೆಯಲ್ಲಿಲ್ಲ ಪ್ರಭು. ಅವಳಲ್ಲಿ ಬಾಯಿ ಬಿಡುತ್ತಾಳೆ. ಅನುಮತಿ ಕೊಡಿ, ನಾನು ಹೋಗಿ ಕರೆತರುತ್ತೇನೆ. ಇಲ್ಲ, ನನ್ನ ಮಿತ್ರನನ್ನು ಕರೆತರಲು ನಾನೇ ಹೋಗುತ್ತೇನೆ.